ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ರೆಸಿಪಿ ಹೇಳ್ತಾ ಇದ್ದೀನಿ. ಇದನ್ನು ನೀವು ಬ್ರೇಕ್ಫಾಸ್ಟ್ಗೂ ತಿನ್ಬೋದು, ಈವ್ನಿಂಗ್ ಸ್ನ್ಯಾಕ್ಸಿಗೂ ತಿನ್ಬೋದು. ನೀವು ಹೊರಗಡೆ ಹೋದಾಗ ತಿಂದು ಟ್ರೈ ಮಾಡಿರ್ತೀರ, ಬಟ್ ನಾನು ಇದನ್ನು ಡಿಫ್ರೆಂಟ್ ಸ್ಟೈಲಲ್ಲಿ ತುಂಬ ಟೇಸ್ಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಒಂದ್ಸಲ ನೀವು ಇದನ್ನು ಖಂಡಿತನೂ ನನ್ನ ಸ್ಟೈಲಲ್ಲಿ ಮಾಡಿ ನೋಡಿ. ಈಗ ಒಂದು ಪಾತ್ರೆಗೆ 1 ಬೌಲ್ ಆಗಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ತಗೋತಾ ಇದ್ದೀನಿ. ಇದನ್ನು ನಾನು ಸೋಸಿ ಇಟ್ಕೊಂಡಿದ್ದೆ ರೀ. 1 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡಿಕೊಂಡು ಹಾಕೋಬೋದು. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ 1 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದರಲ್ಲಿ ನಾನು 2 ಸ್ಪೂನ್ ಆಗಷ್ಟು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಅರಿಶಿಣ ಪುಡಿ ಅಥವಾ 1/4 ಟೀ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ ಹಾಕಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಇಲ್ಲಿ ಸ್ವಲ್ಪ ನೀರನ್ನು ಹಾಕಿನಿ. ನಾನಿಲ್ಲಿ ಹಿಟ್ಟು ರೆಡಿ ಮಾಡ್ಕೋತೀನಿ ರೀ. ಒಮ್ಮೆಲೆ ನೀರನ್ನು ಹಾಕಬೇಡ್ರಿ, ಸ್ವಲ್ಪನೇ ನೀವು ನೀರು ಹಾಕಿ ಇದನ್ನು ರೆಡಿ ಮಾಡ್ಕೊಂಡ್ರೆ. ನಾನಿಲ್ಲಿ ತುಂಬ ಗಟ್ಟಿನೂ ಮಾಡಲ್ಲ ಮತ್ತು ತುಂಬ ತೆಳುವಾಗಿನೂ ಹಿಟ್ಟು ಮಾಡಲ್ಲ. ಇದನ್ನು ನಾನು ಒಂದು 5 ನಿಮಿಷ ತೆಗೆದಿಡ್ತಾ ಇದ್ದೀನಿ. ಈಗ ಇನ್ನೊಂದು ಬೌಲ್ಗೆ ನಾನಿಲ್ಲಿ 1.5 ಕಪ್ ಆಗಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ನೀವಿಲ್ಲಿ ಸಪ್ಪಗಿರೋ ಮೊಸರನ್ನೇ ತೊಗೋಬೇಕು. ಹುಳಿ ಮೊಸರು ಇದರಲ್ಲಿ ಟೇಸ್ಟು ಚೆನ್ನಾಗಿ ಕೊಡಲ್ಲ. ಇದನ್ನು ಈಗ ನಾನು ಈ ರೀತಿ ಬೀಟ್ ಮಾಡ್ತಾ ಇದ್ದೀನಿ, ಅಥವಾ ನೀವು ಕಡಗೋಲು ತೊಗೊಂಡು ಇದನ್ನು ಕಟಿಬಹುದು. ಅಂದರೆ ಒಂಥರ ಸ್ಮೂತಾಗಿ ಒಂದಿಷ್ಟು ಟೆಕ್ಸ್ಚರ್ ಬರೋವರೆಗೂ ಏನೋ ಹಿಟ್ಟಿನ ಥರ ಕಾಣಬೇಕು. ಆಮೇಲೆ ಇಲ್ಲೊಂದು 2-3 ಸ್ಪೂನು ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಈ ರೀತಿ ಬೀಟ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ. ಇಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗಷ್ಟು ನಾನಿಲ್ಲಿ ಟೇಸ್ಟಿಗಾಗಿ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ನಾನು 4 ಬೆಳ್ಳುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದರ ಟೇಸ್ಟು ಇದರಲ್ಲಿ ತುಂಬಾ ಚೆನ್ನಾಗಿ ಕೊಡ್ತದೆ. 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್. ಇದನ್ನು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಎಲ್ಲವನ್ನು. ಈಗ ಇವು ಕರೆಕ್ಟಾಗಿ ಮಿಕ್ಸ್ ಆಗ್ಯಾವ್ರಿ. ಇದನ್ನು ನಾನೊಂದು 15 ನಿಮಿಷ ಫ್ರಿಜ್ಜಲ್ಲಿ ತೆಗೆದಿಡ್ತಾ ಇದ್ದೀನಿ. ಇದು ಕೋಲ್ಡ್ ಆದ್ರೆ ತುಂಬಾ ಟೇಸ್ಟಿ ಆಗ್ತದೆ ರೀ ಮಾಡೋ ಬ್ರೇಕ್ಫಾಸ್ಟ್. ಈಗಿದು ಹಿಟ್ಟು ನೆನೆದು ರೆಡಿಯಾಗಿದೆ. ಇದನ್ನು ನೀಟಾಗಿ ಬೀಟ್ ಮಾಡ್ಬೇಕ್ರಿ. ಈ ರೀತಿ ಬೀಟ್ ಮಾಡೋದ್ರಿಂದ ಹಿಟ್ಟು ತುಂಬ ಫ್ಲಫಿಯಾಗಿ ಸಾಫ್ಟ್ ಆಗ್ತೈತ್ರಿ. ನಾನಿಲ್ಲಿ ತಿನ್ನುವ ಸೋಡಾನು 1 ಪಿಂಚ್ ಅಗದಿ ಸ್ವಲ್ಪನೇ ಹಾಕ್ತಾ ಇದ್ದೀನಿ. ನಾನು ಸ್ಪೂನಿಂದ ಹಾಕ್ತಾ ಇಲ್ಲ, 2 ಬೆರಳಿಗೆ ಎಷ್ಟು ಬರುತ್ತೆ ಅಲ್ಲ ಅಷ್ಟನ್ನೇ ಹಾಕ್ತಾ ಇದ್ದೀನಿ ರೀ. ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಈಗ ಇದು ಹಿಟ್ಟು ರೆಡಿ ಆಗ್ಯದ್ರಿ. ನಾನಿಲ್ಲಿ ಎಣ್ಣೆನೂ ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೆ ರೀ. ಎಣ್ಣೆನೂ ಕಾಯ್ದದ್ರಿ. ನಾನಿಲ್ಲಿ ಇದರೊಳಗಿನ 1 ಸ್ಪೂನ್ ಆಗಷ್ಟು ಕಾಯ್ದಿರುವ ಎಣ್ಣೆಯನ್ನು ತಗೊಂಡು ಈ ಹಿಟ್ಟಿಗೆ ಹಾಕ್ತಾ ಇದ್ದೀನಿ ರೀ. ಈ ರೀತಿ ಕಾಯ್ದಿರುವ ಎಣ್ಣೆ ಹಾಕೋದ್ರಿಂದ ಇದು ತುಂಬಾ ಕ್ರಿಸ್ಪಿ ಬರ್ತದೆ ರೀ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಈಗ ಎಣ್ಣೆ ಕರೆಕ್ಟಾಗಿ ಕಾಯ್ದದ್ರಿ. ಗ್ಯಾಸ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಇವನ್ನ ಚಿಕ್ಕದಾಗಿ ಬಿಡ್ತಾ ಇದ್ದೀನಿ ರೀ. ಅಂದರೆ ಇದನ್ನು ಚಿಕ್ಕ ವಡೆಯರೆ ಅನ್ರಿ ಏನೋ. ಇದನ್ನು ನಾನು ಸ್ವಲ್ಪನೇ ಹಿಟ್ಟನ್ನು ಚಿಕ್ಕವಾಗಿ ಬಿಟ್ಟು ನೋಡಿ ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡೋಣ್ರಿ. ಮೀಡಿಯಮ್ ಫ್ಲೇಮ್ ಇಟ್ಟು, ಹೈ ಫ್ಲೇಮ್ ಇಟ್ಟರೆ ಮೇಲಷ್ಟೇ ಅದು ಫ್ರೈ ಆಗಿ ಒಳಗಡೆ ಹಸಿ ಉಳಿತದ್ರಿ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈಗ ಇವು ಕರೆಕ್ಟಾಗಿ ಫ್ರೈ ಆಗ್ಯಾವ್ರಿ. ಇದನ್ನು ನನಗೂ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ನೋಡ್ರಿ, ಈಗ ಮೊಸರನ್ನು ನಾನು ಫ್ರಿಜ್ನಲ್ಲಿಟ್ಟು ತೆಗೆದಿದ್ದೀನಿ. ಇದು ಈಗ ಕೋಲ್ಡ್ ಆಗ್ಯದ್ರಿ. ಈಗ ಮಾಡ್ಕೊಂಡಿರುವ ವಡೆಯನ್ನು ನೋಡಿ ನಾನು ಇಲ್ಲಿ ನಿಮಗೊಂದು ತೋರಿಸ್ತೀನಿ. ಆ ರೀತಿ ಹಾಕೋದ್ರಿಂದ ತುಂಬಾ ನೋಡಿ ಮೇಲಿನ ಲೇಯರು ಕ್ರಿಸ್ಪಿಯಾಗಿರ್ತದೆ ಮತ್ತು ಒಳಗಡೆನೂ ಕರೆಕ್ಟಾಗಿ ಬೇಯ್ದದ್ರಿ. ಸೋಡಾ ಇಲ್ಲಿ ಕಡಿಮೆ ಹಾಕಿರೋದ್ರಿಂದ ಎಣ್ಣೆನೂ ಹಿಡಿದಿಲ್ಲ ರೀ. ಇವನ್ನ ಇದ್ರೊಳಗೆ ನಾನು ಹಾಕ್ತೀನಿ ರೀ.
ಈಗ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಅಂದರೆ ಇವು ಮೊಸರು ಒಳಗೆ ಎಲ್ಲನೂ ಮುಳುಗಬೇಕ್ರಿ. ಇದನ್ನು ನಾನು ಮುಚ್ಚಿ ಒಂದು 20 ನಿಮಿಷ ತೆಗೆದು ಇಡ್ತಾ ಇದ್ದೀನಿ. ಮೊಸರು ಎಲ್ಲನೂ ಆ ವಡೆಗಳು ಜಗ್ಗಿ ಸ್ವಲ್ಪ ಸಾಫ್ಟ್ ಆಗಬೇಕ್ರಿ ಅನ್ಕೊಂಡು ನಾನು ಇಲ್ಲಿ ಒಗ್ಗರಣೆನ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ 1 ಸ್ಪೂನ್ ಆಗಷ್ಟು ಆಯಿಲು, ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಫ್ರೈ ಆಗಲಿ ರೀ. ನೋಡಿರಿ, ಜೀರಿಗೆ ಫ್ರೈ ಆದಮೇಲೆ ಬಂದು ನಾನು ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪು. ಇದನ್ನ ಈಗ ಫ್ರೈ ಮಾಡೋಣ್ರಿ. ಈಗಿದು ಕರೆಕ್ಟಾಗಿ ಫ್ರೈ ಆಗೋದ್ರಿ. ಇದನ್ನು ನಾನು ಗ್ಯಾಸ್ ಆಫ್ ಮಾಡಿನೇ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಹುರಿದಿರುವ ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೀನಿ ರೀ. ಅಷ್ಟನ್ನೇ ನಾನೀಗ ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ನೋಡಿ, ಇವು ಮೊಸರೆಲ್ಲ ಜಗ್ಗಿ ಕರೆಕ್ಟ್ ಅಂದ್ರೆ ಆ ಮೊಸರನ್ನ ಇದು ವಡೆ ಅಬ್ಸಾರ್ಬ್ ಮಾಡಿರ್ತದೆ ರೀ. ಈಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಇದನ್ನು ಹಾಗೆ ತಿನ್ನೋದಿಲ್ಲ, ಇನ್ನೊಂದು ಸ್ವಲ್ಪ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಹಾಕ್ಕೊಂಡು ತಿನ್ನೋದ್ರಿಂದ ಇದ್ರ ಟೇಸ್ಟು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಮತ್ತು ಮಾಡ್ಕೊಂಡಿರುವಂಥ ಒಗ್ಗರಣೆಯನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಒಗ್ಗರಣೆಯನ್ನು ಇದರೊಳಗೆ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡೋಣ್ರಿ. ನೋಡಿ, ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ. ಇದು ವಡೆ ಮೊಸರನ್ನು ಅಬ್ಸಾರ್ಬ್ ಮಾಡೋದಿಲ್ಲ. ನಾನಿಲ್ಲಿ ನಿಮಗೊಂದು ಪ್ಲೇಟ್ನಲ್ಲಿ ಹಾಕಿ ಕಟ್ ಮಾಡಿನೂ ತೋರಿಸ್ತೀನಿ. ನೋಡಿ, ಇದು ಕಟ್ ಮಾಡಿ ನೋಡಿ, ಮೊಸರೆಲ್ಲ ಅಬ್ಸಾರ್ಬ್ ಆಗಿ ತುಂಬಾ ಸಾಫ್ಟ್ ಆಗ್ಯದ್ರಿ. ಇದು ಕೋಲ್ಡ್ ತಿಂದ್ರೇ ಸ್ವಲ್ಪ ಲೈಟಾಗಿ ಕೋಲ್ಡ್ ಇದ್ರೆ ತುಂಬಾ ಟೇಸ್ಟ್ ಆಗ್ತದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನೇ ಒಮ್ಮೆ ಖಂಡಿತ ಟ್ರೈ ಮಾಡಿ. ಕಡಲೆ ಹಿಟ್ಟಿನ ದಹಿ ವಡ ಅಂಥೇಳಿ ಕರಿತೀನಿ ರೀ. ಇದು ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.